ನಮಸ್ಕಾರ ವೀಕ್ಷಕರೇ, ಆರ್ಆರ್ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ಸಾಗರ ತಾಲೂಕಿನಲ್ಲಿ ಸಾಮಾಜಿಕ ಬಹಿಷ್ಕಾರ ಪದ್ಧತಿ ಇನ್ನೂ ಜೀವಂತ. ಸ್ವಾತಂತ್ರ್ಯ ಬಂದು 76 ವರ್ಷ ಕಳೆದರೂ ಕೂಡ ಸಾಮಾಜಿಕ ಬಹಿಷ್ಕಾರ ಅನ್ನುವ ಅನಿಷ್ಠ ಪದ್ಧತಿ ಮಾತ್ರ ದೂರವಾಗಿಲ್ಲ. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಉಳ್ಳೂರು ಪಂಚಾಯತ್ ವ್ಯಾಪ್ತಿಯ ನಾಡಮಂಚಾಲೆ ದೊಡ್ಡಬೈಲು ಗ್ರಾಮದ ಹಿಂದುಳಿದ ಜೋಗಿ ಸಮಾಜದ ಕುಟುಂಬಕ್ಕೆ ಗ್ರಾಮಸ್ಥರು ಸಾಮಾಜಿಕ ಬಹಿಷ್ಕಾರ ಹೇರುವ ಮೂಲಕ ಅನಿಷ್ಟ ಪದ್ಧತಿಯನ್ನು ಇನ್ನೂ ಜೀವಂತವಾಗಿಡಲು ಪ್ರಯತ್ನಿಸಿದ್ದಾರೆ. ದೇವಸ್ಥಾನವೊಂದರ ನಿರ್ಮಾಣಕ್ಕೆಂದು ತಮ್ಮ ಅನುಭವದಲ್ಲಿರುವ 1 ಎಕರೆ ಜಮೀನಿನಲ್ಲಿ ಅರ್ಧ ಪ್ರದೇಶವನ್ನು ಬಿಟ್ಟುಕೊಟ್ಟರೂ ಸಂಪೂರ್ಣ ಜಾಗ ಬೇಕು ಎಂದು ಪಟ್ಟು ಹಿಡಿದ ಗ್ರಾಮಸ್ಥರು ನಾಡಮಂಚಾಲೆ ಗ್ರಾಮದ ವೆಂಕಟೇಶ್ ಹಾಗೂ ಗಂಗಮ್ಮ ಕುಟುಂಬಕ್ಕೆ ಸಾಮಾಜಿಕ ಬಹಿಷ್ಕಾರ ಹೇರಿದ್ದಾರೆ. ವೆಂಕಟೇಶ್ ಅವರ ತೋಟದ ಕೆಲಸಕ್ಕೆ ಯಾರೂ ಕೂಡ ಹೋಗಬಾರದು. ವೆಂಕಟೇಶ್ ಕುಟುಂಬದವರೊಂದಿಗೆ ಯಾರೂ ಕೂಡ ಮಾತನಾಡಬಾರದು. ಒಂದು ವೇಳೆ ಯಾರಾದರೂ ಮಾತನಾಡಿದರೆ ಅವರಿಗೆ 1,000 ರೂಪಾಯಿ ದಂಡ ವಿಧಿಸಲಾಗುವುದು ಎಂದು ಕಟ್ಟಪ್ಪಣೆ ಹೊರಡಿಸಿದ್ದಾರೆ ಎಂದು ನೊಂದ ವೆಂಕಟೇಶ್ ಕುಟುಂಬ ಹೇಳಿದರು. ನನ್ನ ಹೆಸರು ಗಂಗಮ್ಮ ಅಂತ. ಊರು ದೊಡ್ಡಬೈಲು, ಉಳ್ಳೂರು ಪಂಚಾಯ್ತಿ, ಗ್ರಾಮ ಉಳ್ಳೂರು, ನಾಡಮಂಚಾಲೆ ಗ್ರಾಮ, ಪೋಸ್ಟು ಮಂಚಾಲೆ ಪೋಸ್ಟು. ನಮಗೆ ಊರೊಳಗೆಲ್ಲ ಭಾರಿ ಒಂಥರ ಒಂದು ಸ್ವಲ್ಪ ಜಾಗ ಮಾಡಿದ್ದೀವಿ. ಆ ಜಾಗಕ್ಕೋಸ್ಕರ ನಮ್ಮನ್ನು ಭಾರಿ ಹಿಂಸೆ ಕೊಡ್ತಾ ಇದ್ದಾರೆ. ಅಂದರೆ ಅವ್ರು ಯಾರು ನಮ್ಮ ಮನೆಗೆ ಬರೋ ಹಾಗಿಲ್ಲ, ನಾವು ಅವ್ರ ಮನೆಗೆ ಹೋಗುವ ಹಾಗಿಲ್ಲ ಅಂತ ಹೇಳಿ ಭಾರಿ ಹಿಂಸೆ ಮಾಡ್ತಾ ಇದ್ದಾರೆ. ಬಹಿಷ್ಕಾರನೂ ಹಾಕಿದ್ದಾರೆ. ಬಹಿಷ್ಕಾರ ಅಂದರೆ ಅವ್ರಿಗೆ ಅವರು ಅವ್ರ ಹತ್ರ ಮಾತಾಡಿದರೆ ಅವರಿಗೆ 1,000 ರೂಪಾಯಿ ದಂಡ ಅಂತ ಹೇಳ್ತಾ ಇದ್ರಂತೆ. ಅದಕ್ಕೆ ಜನಗಳು ನಮ್ಗೆ ಹೇಳಿದ್ದಾರೆ. ಅದಕ್ಕೆ ಯಾರು ನಮ್ಮ ಹತ್ರ ಕರೆಕ್ಟಾಗಿ ಮಾತಾಡ್ತಾ ಇಲ್ಲ. ಅದೇನು ಇದು ಯಾವ ರೀತಿ ಈ ಥರ ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ. ಒಂದು ಭೂಮಿ ಲೆಕ್ಕದಲ್ಲಿ ಮಾಡಿದ್ದಾರೆ ಅನ್ನೋ ಅದೇ ಸುಮಾರು ಒಂದು 7-8 ವರ್ಷದಿಂದ ಈ ಥರ ಆಗ್ತಾ ಇದೆ. ಊರಲ್ಲಿ ಮಾಡ್ತಾ ಇದ್ದಾರೆ. ಅದನ್ನು ಈಗ ಯಾರು ಮೇಲಾಧಿಕಾರಿಗಳನ್ನ ಗಮನಕ್ಕೆ ತಗೊಂಡು ಅದನ್ನು ನಮಗೆ ಅಂದರೆ ಊರವರು ನಮ್ಮ ಮನೆ ಬರ್ತಾ ಇಲ್ಲ, ನಾವು ಬೇರೆಯವ್ರ ಮನೆ ನೆಂಟು ದಿಷ್ಟು ಮನೆಗೆ ಹೋಗೋ ಹಾಗೆ ಮಾಡಿದ್ದಾರೆ. ಅತಿಕ್ರಮ ಕೈಗೊಳ್ತೀರ. ನಮ್ಮ ಮನೆ ಕೆಲಸಗಳಿಗೂ ಹೋಗಬಾರ್ದು ಅಂತ ಜನ ಹೇಳಿದ್ದಾರೆ. ನಾವು ಯಾರ ಮನೆಗೂ ಹೋಗೋಗಿಲ್ಲ ಅಂತೆ, ಅವರು ನಮ್ಮ ಮನೆಗೆ ಬರುವ ಹಾಗಿಲ್ಲ. ಕೆಲಸ ಎಲ್ಲ ಮಾಡಿಸೋದು ಭಾರಿ ಕಷ್ಟ ಆಗಿದೆ. ನಮ್ಮ ಜೀವನ ನಡೆಸೋದೇ ಕಷ್ಟ ಆಗಿದೆ ಜನಗಳಿಂದ ಅಂತ. ಒಂದು ಉಳ್ಳೂರು ಗ್ರಾಮ ಪಂಚಾಯತಿ ಬರುತ್ತೆ. ಇಲ್ಲಿ ನಾಡಮಂಚಾಲೆ ಗ್ರಾಮ ಇದೆ. ಗ್ರಾಮ ನಾಡಮಂಚಾಲೆ ಗ್ರಾಮ, ಮಂಚಾಲೆ ಪೋಸ್ಟ್ ಇದೆ. ಇಲ್ಲಿ ಏನೇ ಸರ್, ನಮ್ಮ ಒಂದು ಜಮೀನು ವಿಚಾರದಲ್ಲಿ ನಮಗೆ ಊರವರಿಗೆ ಸ್ವಲ್ಪ ಒಂದು 6-7 ವರ್ಷದಿಂದ ಸ್ವಲ್ಪ ಹಿಂಗೆ ತಂಟೆ ತೊಗರೆಗಳಲ್ಲೂ ಸಣ್ಣ ಪುಟ್ಟ ಆಗ್ತಾಯಿತ್ತು. ಇವಾಗ ಅದು ಸ್ವಲ್ಪ ಜಾಸ್ತಿ ವಿಕೋಪಕ್ಕೆ ಹೋಗಿದೆ. ಅದು ನಮ್ಮ ಒಂದು ಹೆಚ್ಚು ಕಮ್ಮಿ 25 ವರ್ಷದಿಂದ ಒಂದು ಜಾಸ್ತಿ ಅಲ್ಲ, ಒಂದು 1 ಎಕರೆ ಜಾಗ ನಮಗೆ ಬೇಕು. ನಮ್ಮದೇನೆ ಹೇರೋಳಷ್ಟು ಆಸ್ತಿ ನಮ್ಗೆ ಇರೋದೇ 1 ಎಕರೆ 2 ಎಕರೆ ಒಳಗೆ ಇದೆ. ನಮಗೇನು ಬೇಕಂತ ಮಾಡ್ಕೊಂಡು ಹೇರೋಳಷ್ಟು ದುಡ್ಡು ಖರ್ಚು ಮಾಡಿದ್ದೀನಿ. ಒಂದು 2-2 ಲಕ್ಷ ರೂಪಾಯಿ ಆ ಜಾಗಕ್ಕೆ ಖರ್ಚು ಮಾಡಿ ಮಣ್ಣು ಹೊಡೆದು ಲೆವೆಲ್ ಮಾಡಿ ತೆಂಗಿನ ಗಿಡ ಹಾಕಿದ್ದೀನಿ, ಅಡಿಕೆ ಗಿಡ ನೆಟ್ಟಿದೆ, ಅದನ್ನು ಸಮೇತ ಅಕ್ರಮವಾಗಿ ಕಿತ್ತಿದ್ದಾರೆ. ಹುಳ್ಳಿ ಹಾಕಿದ್ದೀನಿ, ಜೋಳ, ಪ್ರತಿಯೊಂದು ಬೆಳೆನ ನಾವು ಬೆಳ್ಕೊತಾ ಬಂದಿದ್ದೀವಿ. ನಾವು ಇಲ್ಲದ ಟೈಮಲ್ಲಿ ಬರೋದು, ಬೇಲಿ ಕೀಳೋದು. ಒಂದು ವೇಳೆ ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಇಲ್ಲ ನಾವು ಕಿತ್ತಿಲ್ಲ, ನಮ್ಗೆ ಗೊತ್ತಿಲ್ಲ, ನಮಗೆ ಸಂಬಂಧ ಇಲ್ಲ ಅನ್ನೋದು. ನಾವು ಏನೇ ಮಾಡೋದು ಈಗೇನಂದರೆ ನಮಗೆ ಹಿಂಸೆ, ಬಹಿಷ್ಕಾರ ಹಾಕೋದಲ್ಲ, ಹಾಕಿದ್ದಾರೆ. ಬಹಿಷ್ಕಾರಕ್ಕೆ ಸಮಾನ 7-8 ವರ್ಷದಿಂದ ಈಗ ನಾವು ಯಾರ ಮನೆಗೆ ಹೋಗಂಗಿಲ್ಲ. ನಾವೇನೋ ಒಂದು ಕಾರ್ಯಕ್ರಮ ಮಾಡಲಿ, ಅವರೇ ಒಂದು ಕಾರ್ಯಕ್ರಮ ಮಾಡಲಿ, ನಾವು ಹೋಗಿಲ್ಲ, ಅವರು ಹೋಗಿಲ್ಲ. ಒಂದು ವೇಳೆ ಯಾರು ಅವರು ಒಂದು ವೇಳೆ ಬಂದರೂ ಕೂಡ ಅವ್ರಿಗೆ ಹೆದರಿಕೆ ಕೊಡೋದು. ನೀವು ಹೋದ್ರು ನಿಮ್ಗೆ ಬಹಿಷ್ಕಾರ, ನೀವು 1,000 ರೂಪಾಯಿ ದಂಡ ಕೊಡಬೇಕಾಗತ್ತೆ, ನೀವು ಅವ್ರ ಮೇಲೆ ಮಾತಾಡೋಂಗಿಲ್ಲ, ಅವ್ರ ಮನೆಗೆ ಹೋಗಂಗಿಲ್ಲ ನೀವು. ಈ ರೀತಿಯಲ್ಲಿ ನಮಗೆ ಮಾನಸಿಕ ಹಿಂಸೆ, ಅದು ಮಾನಸಿಕವಾಗಿ ಹಿಂಸೆ. ಮಕ್ಕಳು ಸಮೇತ ಈ ವಿಚಾರದಲ್ಲಿ ಮಕ್ಕಳು ಸಮೇತ ಊರಿಗೆ ಬರೋಲ್ಲ. ಈಗ ಬರೀ ನಾವು ಇಬ್ಬರೇ ಗಂಡ ಹೆಂಡತಿ ಇಲ್ಲಿ ಈಗ ಮನೆ ಕಟ್ಟಿ ಮನೇಲಿ ಇರೋಂಥ ಪರಿಸ್ಥಿತಿ ಮಾಡಿದ್ದಾರೆ ಈಗ ಊರಲ್ಲಿ. ಬೇರೆ ನಮಗೆ ಅವರು ಯಾವುದೇ ದ್ವೇಷಗಳು ಯಾವುದಿಲ್ಲ. ಬರೀ ಕೇವಲ 1 ಎಕರೆ ಜಮೀನು ಸರ್ಕಾರದ ಸ್ವತ್ತನ್ನು ನಾನು ಮಾಡ್ಕೊಂಡಿದ್ದ. ಯಾರ ಮನೆ ಸೊತ್ತಿಗೆ ನಾವೇ ಹೋದ್ರಲ್ಲ, ಸರ್ಕಾರ ಅರ್ಜಿ ಕರೆದಿದೆ, ಸರ್ಕಾರಕ್ಕೆ ಅರ್ಜಿ ಕೊಟ್ಟಿದ್ದೀನಿ. ಒಂದು ವೇಳೆ ಅವ್ರಿಗೆ ಬೇಕಾದರೆ ಅವರು ಸರ್ಕಾರದ ಗಮನಕ್ಕೆ ತರಬೇಕು. ಸರ್ಕಾರ ಕಾನೂನು ರೀತಿಯಾದ ಕ್ರಮವನ್ನು ಸರ್ಕಾರ ತಗೊಳುತ್ತೆ. ಅದು ಇವರು ಕಾನೂನು ರೀತಿಯ ಕ್ರಮ ತಗೊಳ್ಳೋದು ಇವ್ರು ಯಾವುದೇ ಅಧಿಕಾರ ಇವರಿಗಿಲ್ಲ. ಯಾವ ಸರ್ಕಾರವೂ ಅಧಿಕಾರಿ ಕೊಟ್ಟಿಲ್ಲ ಇವರಿಗೆ. ಒಂದು ಬಹಿಷ್ಕಾರ ಆದಾಗ ಏನಕ್ಕೆ ಬಹಿಷ್ಕಾರ ಆಗ್ತಾರೆ? ಅವ್ರ ಜಾತಿಗಳು ಮನೆ ಜಾಸ್ತಿ ಇದೆ. ನಮ್ದು ಏನಿದೆ, ಇದು ನಮ್ಮದು ಜೋಗಿ ಸಮಾಜ ಸೇರಿದೆ, 1-2 ಮನೆ ಇದೆ. ನಮ್ಮದು ಈಗ ಒಂದೇ ಮನೆ. ಈಗ ಇರೋದು ಇನ್ನೊಂದು ಮನೆಯೂ ಕೂಡ ಅವ್ರಿಗೆ ಎದಿಸಿದ್ದಾರೆ. ನೀವು ಅವ್ರ ಮನೆಗೆ ಹೋಗಂಗಿಲ್ಲ, ನೀವು ಹೋದರೆ ನಿಮ್ಗೆ ಕೆಲಸಕ್ಕೆ ತೊಂದರೆ ಕೊಡ್ತೀವಿ. ಆದರೆ ಅವ್ರು 2 ಮನೇಲಿ ಏನು ಮಾಡ್ತಾರೆ, ಒಬ್ಬರು ಆಶಾ ಕಾರ್ಯಕರ್ತ ಆಗಿದ್ದಿಲ್ಲ, ಇನ್ನೊಬ್ಬರು
ಈ ಅಂಗನವಾಡಿ ಕಾರ್ಯಕರ್ತ ಇದ್ದಾರೆ, ಅವರಿಬ್ಬರಿಗೂ ಹೋಗಿ ಧಮಕಿ ಎಲ್ಲ ಹಾಕಿದ್ದಾರೆ. ಅವರು ಕೂಡ ನಮ್ಮ ಹತ್ರ ಮಾತಾಡ್ತಾ ಇಲ್ಲ. ನಮಗೆ ಒಂದು ವೇಳೆ ನಮ್ಗೆ ಇಲ್ಲಿ ನಾವು 2 ಜನ ಗಂಡ ಹೆಂಡ್ತಿರೋದು, ಒಂದು ವೇಳೆ ಮನೇಲಿ ಅಥವಾ ರಾತ್ರಿನೋ ಆಗಲೋ ಯಾವತ್ತೋ ಏನಾದ್ರು ಒಂದು ಹೆಚ್ಚು ಕಮ್ಮಿ ಆದರೂ ಯಾರು ಜವಾಬ್ದಾರಿ ಇಲ್ಲ. ಈಗ ಯಾರು ನಮಗೆ ಸಾಕ್ಷಿ ಹೇಳೋರು ಯಾರು ಇಲ್ಲ ಈಗ. ಅಂದರೆ ಆ ರೀತಿ ಕ್ರಿಯೇಟ್ ಮಾಡಿದ್ದಾರೆ ಅವರು. ಇದಾ ಸಾಕ್ಷಿ ಯಾರೂ ಹೇಳಂಗಿಲ್ಲ, ಆ ಥರ ಮಾಡಿದ್ದಾರೆ. ಯಾರು ಅವ್ರ ಮನೆಗೆ ಹೋಗ್ಬಾರ್ದು ಅಂದ್ರೆ ಈಗ ಹಂಗಾಯ್ತಲ್ಲ. ಈಗ ಸಾಕ್ಷಿ ಹೇಳೋಕೆ ಯಾರು ಏನೋ ಒಂದು ಹೆಚ್ಚು ಕಮ್ಮಿ ಆಗುತ್ತೆ ರಾತ್ರಿ ಅಥವಾ ಇರೋರು ನಾನು ಒಬ್ಬನೇ ಎಲ್ಲ ಹೋಗ್ತೀವಿ, ಮನೆಗೆ ಇರ್ತಾರೆ, ಏನೋ ಆಗಿರುತ್ತೆ, ಯಾರು ಜವಾಬ್ದಾರಿ ಯಾರು? ಈ ಸರ್ಕಾರ ಗಮನಕ್ಕೆ ನಾವು ತಂದಿದ್ದೀವಿ ಈ ರೀತಿ. ಸರ್ ಅದೇ ಈಗ ಬಹಿಷ್ಕಾರ, ಅದೇ ನಮಗೆ ಈಗ ಈ ಜಮೀನು ವಿಚಾರದಲ್ಲಿ ಬಹಿಷ್ಕಾರ ಹಾಕಿರೋದು. ನಾವು ಈಗ ಒಂದು 25 ಹೆಚ್ಚು ಕಮ್ಮಿ 30 ವರ್ಷ ನಮ್ಮ ಅಜ್ಜ ಕಾಲದಿಂದಲೂ ಜಮೀನು ನಾವು ಮಾಡ್ಕೊತ ಬಂದಿದ್ದೀವಿ ಬಿಡಿಯೋದು. ಈಗ ಅಂದರೆ ಅವರೆಲ್ಲ ಇದಾದರೂ ನಾವು ಅದಕ್ಕೆ ಮುಂದುವರಿಸ್ಕೊಂಡು ಬಂದಿದ್ದೀವಿ. ಅಂದರೆ ಆ ಜಾಗದಲ್ಲಿ ಸ್ವಲ್ಪ ಏನೋ ತೀರ ಒಂದು ತೋಟ ಗೀಟ ಮಾಡೋಂಥ ಬರೋಂಥ ಜಾಗ ಅಲ್ಲ, ಸ್ವಲ್ಪ ಕಲ್ಲು ಇರೋ ಜಾಗ ಅದರಿಂದ ನಾವು ಅದನ್ನು ಸ್ವಲ್ಪ ಹಂಗೆ ಇದು ಮಾಡ್ತೀವಿ. ನಮ್ಮ ಒಂದು ಸ್ವಾಧೀನದಲ್ಲಿ ಇಟ್ಕೊಂಡು ಬಂದಿದ್ದೀವಿ, ಕಾಪಾಡ್ಕೊಂಡು ಬಂದಿದ್ದೀವಿ. ಅದಕ್ಕೆ ಯಾರು ಊರನ್ನೋದು ಯಾರು ತೊಂದರೆ ಇದ್ದಿಲ್ಲ. ಇಷ್ಟು ವರ್ಷ ಯಾರೂ ತೊಂದರೆ ಕೊಟ್ಟಿಲ್ಲ. ತೆಂಗಿನ ಮರ 25 ವರ್ಷದ 2 ತೆಂಗಿನ ಮರ ಇದೆ. ಹಾಲಿ ಯಾರೇ ಬಂದು ನೋಡಿದ್ವಿ ನಾವು ಮಾಡಿದ್ದೀವಿ ಇಲ್ಲ ಅನ್ನೋದಕ್ಕೆ ಈಗ ತೆಂಗಿನ ಮರ ಸಾಕ್ಷಿ ಇದೆ. 2 ಮರ ಈಗಲೂ ಕೂಡ ಇದೆ. ಈಗ ಅಡಿಕೆ ಗಿಡ ನೆಟ್ಟಿದ್ದೀನಿ, ಅಡಿಕೆ ಗಿಡ ಕೂಡ ಕಿತ್ತಿದ್ದಾರೆ. ಅದು ಎಲ್ಲ ಫೋಟೋ ಗೀಟೋ ವಿಡಿಯೋ CD ಎಲ್ಲ ಮಾಡಿ ನಾನು ಕೋರ್ಟೆಲ್ಲ ಸಿವಿಲ್ ಕೋರ್ಟೆಲ್ಲ ಹಾಕಿದ್ದೀನಿ. ಹುಳ್ಳಿ ಹಾಕಿದ್ದೀನಿ, ಹುಳ್ಳಿ ಸಮೇತ ಕಿತ್ತರು. ಬೇಲಿ 3 ಸರಿ ಬೇಲಿ ಕಟ್ಟಿದ್ರೆ 3 ಸರಿ ಬೇಲಿ ಕಿತ್ತಿದ್ದಾರೆ. ಬೇಲಿ ಅಂದರೆ ಈಗ ಏನೋ ಒಂದು ಇದ್ದರೂ ಅವರು ಸರ್ಕಾರದ ಗಮನಕ್ಕೆ ತರಬೇಕು. ಅವರು ಸರ್ಕಾರ ನಮಗೆ ಯಾವುದೇ ಕ್ರಮ ತಗೊಂಡು ನಾವು ಅದಕ್ಕೆ ನಾವು ತಲೆಬಾಗ್ತೀವಿ. ಈ ಜನರಿಗೂ ಈ ನಮ್ಮ ಇದಕ್ಕೆ ಯಾವುದೇ ಸಂಬಂಧ ಇರೋಲ್ಲ. ಆ ಜಾಗ ಉದ್ದೇಶ ಇಟ್ಕೊಂಡು ನಮಗೆ ಬಹಿಷ್ಕಾರ ಹಾಕೋದು ನಮಗೆ ಎಷ್ಟು ಹಿಂಸೆ ಆಗುತ್ತೆ ಅಂದರೆ, ನಮಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾವು ಊರಲ್ಲಿ ಜೀವನ ಮಾಡೋದೇ ಕಷ್ಟಪಟ್ಟಿದ್ದೀವಿ. ಅಂಥ ಒಂದು ಪರಿಸ್ಥಿತಿ ತಂದಿಟ್ಟಿದ್ದಾರೆ. ನಾವು ಒಂದೇ ಮನೆ ಇಡೀವರೆಗೆ 30-40 ಮನೆ ಇಟ್ಕೊಂಡು ನಾವು ಒಂದು ಮನೆಯಲ್ಲಿ ಹೆಂಗೆ ಯಾರಾದರೂ ಜೀವನ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಂಗಾರೆ ಒಂದು ಮಕ್ಕಳು ಸಮೇತ ಊರಿಗೆ ಬರೋಂಗಿಲ್ಲ ಸರ್. ಅವರಿಗೂ ಒಂಥರ ಹಿಂಸೆ ಆಗಿದೆ. ಅವ್ರ ಮನೆಗೆ ಬರೋದೇ ಇಲ್ಲ, ನಿಜ ಹೇಳ್ಬೇಕಂದ್ರೆ ಬರೋದೇ ಇಲ್ಲ. ನಾವು ಈಗ ಹಾಲಿ 2 ಜನ ಗಂಡ ಹೆಂಡತಿ ಈ ಮನೆ ಕಟ್ಟಿ ಒಟ್ಟು ಇಲ್ಲಿ ಜಮೀನು ಅದು ಇದು ನೋಡ್ಕೊಂಡಿದ್ದೀವಿ. ಈಗ ಅದೇ ನಾವು ಈಗ ನಮ್ಗೆ ತುಂಬ ಕಷ್ಟ ಅಂದರೆ ನಾವು ಹೇಳಕ್ಕೆ ಆಗದೇ ಇರೋಂಥ ಕಷ್ಟ ಆಗಿದೆ ನಮಗೆ. ಮಾನಸಿಕವಾದಂಥ ಹಿಂಸೆ ಅಂದರೆ ಅದು ಎಷ್ಟು ನಾವು ನಮ್ಮೊಳಗೆ ಅನುಭವಿಸ್ತಾ ಇದ್ದೀವಿ ಅಂದರೆ ಅದು ನಮಗೆ ಮಾತ್ರ ಗೊತ್ತದು. ಹಾಗಾಗಿ ನಾವು ಇದುವರೆಗೂ ಅದನ್ನು ಮಾಡಿರಲಿಲ್ಲ, ಪಬ್ಲಿಕ್ ಮಾಡಿರಲಿಲ್ಲ. ಇರಲಿ ಅಂದರೆ ಇವತ್ತು ನಾಳೆ ಸರಿ ಆಗುತ್ತೆ ಅಂತ ನಾವೇನೋ ಅಂದ್ಕೊಂಡಿದ್ವಿ. ಅದು ಇನ್ನೂ ದಿನ ಹೋದಾಗಲೂ ಜಾಸ್ತಿ ಆಗ್ತಾ ಇದೆ. ಅದೀಗ ದಿನ ಹೋದಂಗೆ ಜಾಸ್ತಿ ಆಗುತ್ತೆ. ಮನೆ ಹತ್ರ ಕೂಗ್ತಾ ಹೋಗೋದು, ರಾತ್ರಿ ಹೊಟ್ಟಿ ಮನೆಯೆಲ್ಲ ಒಬ್ಬೊಬ್ಬರೇ ಹೆಂಗಸಿರ್ತಾರೆ, ಅವ್ರಿಗೆ ಭಯ ಆಗುತ್ತೆ, ಯಾರು ಬರ್ತಾರೋ ಏನೋ ಇಂಥದ್ದೆಲ್ಲ ಒಂದು ಕ್ರಿಯೇಟ್ ಆಗ್ತಾ ಇದೆ ಊರಲ್ಲಿ. ಅದಕ್ಕಾಗಿ ಏನು ಮಾಡಿದೆ, ಈಗ ನಾವು ಈಗ ಎಲ್ಲರೂ ಅರ್ಜಿ ಕೊಟ್ಟಿದ್ದೇವೆ. ನಾವು ಈ ರೀತಿಯಾಗಿ ಇಂಥದ್ದು ಆಗ್ತಾಯಿದೆ. ಈ ಜಿಲ್ಲಾಡಳಿತಗಳಿಗೆ ಈಗ ಕೂಡಲೇ ಅದ್ರ ಬಗ್ಗೆ ಕ್ರಮ ತಗೊಂಡು ಈಗ ಯಾಕೆ ಬಂತು, ಏನು ಏತಕ್ಕೋಸ್ಕರ ಬಂತು, ಬಹಿಷ್ಕಾರ ಯಾತಕ್ಕೋಸ್ಕರ ಹಾಕಿದ್ದಾರೆ ಇವರು, ಆಯಿತಾ, ಅವ್ರಿಗೆ ಏನು ಇದೆ ಅಂತ ಹಾಕಿದ್ದಾರೆ ಅಂತ ಕೂಡಲೇ ಅವ್ರು ಕ್ರಮ ತಗೊಳ್ಬೇಕು ಅದ್ರ ಬಗ್ಗೆ. ಈಗ ಇಲ್ಲಾಂದರೆ ನಮಗೇನಾಗುತ್ತೆ, ನಾವು ಎಲ್ಲ ಹೋಗಿರ್ತೀವಿ ಸರ್. ನಾನು ಎಲ್ಲ ಹೋಗಿರ್ತೇವೆ, ಒಬ್ಬ ಹೊರಗಡೆಯಲ್ಲಿ ಹೋಗ್ತೀವಿ, ಮನೆ ಒಬ್ಬನೇ ಹೆಂಗಸು ಒಬ್ಬರೇ ಇರ್ತಾರೆ. ಯಾರು ಏನೇ ಬಂದು ಮಾಡೋದು, ಯಾರು ಹೇಳೋರು, ಸಾಕ್ಷಿ ಹೇಳೋರು ಯಾರು? ಅಕ್ಕಪಕ್ಕ ಯಾರು ಇದ್ರು ಯಾರು ಬರಲ್ಲಲ್ಲ, ಯಾರು ಹೊಣೆ ಯಾರು ಅದಕ್ಕೆ? ಇಂಥದನ್ನೆಲ್ಲ ಅವರು ಕ್ರಿಯೇಟ್ ಮಾಡಿದ್ದಾರೆ ಅಂದಾಗ ನಮಗೆ ಎಷ್ಟು ಹಿಂಸೆ ಆಗುತ್ತೆ ಹೇಳಿ ಸರ್. ಅದು ಕೂಡಲೇ 2 ಮನೆ ಇರೋದು, 2 ಮನೆ ಇರೋದು ಒಂದು ಜಾತಿ ಮನೆಗೂ ಕೂಡ ಅವ್ರಿಗೂ ನೀವು ಹೋದ್ರೆ ನಿಮಗೂ 1000 ರೂಪಾಯಿ ದಂಡ. ಈ ಅವರು ಕೂಡ ನಮ್ಮ ಹತ್ರ ಮಾತಾಡಲ್ಲ. ಈಗ ನಾವು ಹೆಂಗೆ ಜೀವನ ಮಾಡೋಕ್ಕಾಗತ್ತೆ ಊರಲ್ಲಿ? ಈ ರೀತಿ ಈಗ ಒಂದು ವೇಳೆ ಅವರಿಗೆ ಈ ರೀತಿ ಪರಿಸ್ಥಿತಿ ಬಂದರೆ ಅವ್ರು ಜೀವನ ಮಾಡ್ತಾರ, ಅವ್ರಿಗೆ ಎಷ್ಟು ಕಷ್ಟ ಆಗುತ್ತೆ ಅನ್ನೋ ಅವ್ರು ಯೋಚನೆ ಮಾಡ್ಕೋಬೇಕಲ್ಲ. ನಮಗೆ ಬಂದಂಗೆ ಅವ್ರಿಗೂ ಬಂದರು, ಅವ್ರಿಗೂ ಯೋಚನೆ ಮಾಡ್ಕೋಬೇಕಲ್ವಾ? ಹಾಗಾಗಿ ಸರ್ ನಾನು ಈಗ ಇವತ್ತು ಮನವಿ ಮಾಡ್ಕೊಳ್ಳೋದು ಅಂದರೆ ಜಿಲ್ಲಾಡಳಿತಗಳು ಇದ್ರ ಬಗ್ಗೆ ಸೂಕ್ತವಾದ ಕ್ರಮ ತಗೊಳ್ಬೇಕು. ಏನಕ್ಕೋಸ್ಕರ ಬಹಿಷ್ಕಾರ ಹಾಕಿದ್ದೀರಿ? ಈ ಸರ್ಕಾರಕ್ಕೆ ಪ್ರತಿಯೊಬ್ಬರು ಮಾಡಿರ್ತಾರೆ, ನಾನು ಒಬ್ಬೇ